ಎಷ್ಟು ಸರಿ ಸೋತಿರೋದು? ಸರ್ ಶ್ರೀರಾಮ್ ಅವರು ಸರ್ ಹಾಂ 2 ಸರಿ. ಹಾಂ ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಏನ್ ನಿಮ್ ಇಬ್ರ ನಡುವೆ ತಂದಾಕ ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ಅಲ್ಲ ನೀವಿಬ್ರು ಸರ್ ಸರ್ ನೀವಿಬ್ರು ಅಲ್ಲ ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ಯಾಕಂದ್ರೆ ಅವ್ರು ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಎಷ್ಟು ಸರಿ ಸೋತಿರೋದು? ಸರ್ ಶ್ರೀರಾಮ್ ಅವರು ಸರ್ ಹಾಂ 2 ಸರಿ. ಹಾಂ ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಏನ್ ನಿಮ್ ಇಬ್ರ ನಡುವೆ ತಂದಾಕ ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ಅಲ್ಲ ನೀವಿಬ್ರು ಸರ್ ಸರ್ ನೀವಿಬ್ರು ಅಲ್ಲ ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ಯಾಕಂದ್ರೆ ಅವ್ರು ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಎಷ್ಟು ಸರಿ ಸೋತಿರೋದು? ಸರ್ ಶ್ರೀರಾಮ್ ಅವರು ಸರ್ ಹಾಂ 2 ಸರಿ. ಹಾಂ ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಏನ್ ನಿಮ್ ಇಬ್ರ ನಡುವೆ ತಂದಾಕ ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ಅಲ್ಲ ನೀವಿಬ್ರು ಸರ್ ಸರ್ ನೀವಿಬ್ರು ಅಲ್ಲ ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ಯಾಕಂದ್ರೆ ಅವ್ರು ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಎಷ್ಟು ಸರಿ ಸೋತಿರೋದು? ಸರ್ ಶ್ರೀರಾಮ್ ಅವರು ಸರ್ ಹಾಂ 2 ಸರಿ. ಹಾಂ ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಏನ್ ನಿಮ್ ಇಬ್ರ ನಡುವೆ ತಂದಾಕ ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ಅಲ್ಲ ನೀವಿಬ್ರು ಸರ್ ಸರ್ ನೀವಿಬ್ರು ಅಲ್ಲ ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ಯಾಕಂದ್ರೆ ಅವ್ರು ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ.